ನಾನು ಈಗ ವೀಕ್ ಆಗಿರೋಂಥ ಹಸುಗಳ್ನ ತಂದು ಯಾವ ರೀತಿ ಅದನ್ನು ನಿಗಾ ಮಾಡಿದ್ರೆ ನಿಮಗೆ ಅಂದರೆ ವೀಕ್ ಆಗಿರೋದು ಅಂದರೆ ಕೆಲವರೆಲ್ಲ 15 ತಿಂಗಳು 20 ತಿಂಗಳು ಆದ್ರೂ ಗಬ್ಬ ಆಗಿರೋಲ್ಲ ಅಂಥ ಹಸುಗಳ್ನ ಏನು ಮಾಡಿಬಿಡ್ತಾರೆ ಮಾರಿಬಿಡ್ತಾರೆ ಸುಮ್ಮನೆ. ಎಳೆಯ ದನ ಇರೋ ಅಂಥವನ್ನ ನಾವು ಅಂಥವನ್ನ ನೋಡಿ ತಂದು ನಾವು ನಿಗಾ ಮಾಡಿದ್ರೆ ಅದನ್ನು ನಾವು 20ರಿಂದ 60 ಸಾವಿರಕ್ಕೂ ಮಾಡ್ಬೋದು, ಇನ್ನೂ ಹೆಚ್ಚಿಗೂ ಸಹ ಮಾಡ್ಬೋದು. ಅದು ಬ್ರೀಡಿಗೆ ತಕ್ಕಂತೆ ನಮಗೆ ದುಡ್ಡು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಅಂಥ ಹಸುಗಳ್ನ ನಾವು ತಂದಾಗ ಅದಕ್ಕೆ ಫಸ್ಟು ಜಂತುನಾಶಕವನ್ನು ಹಾಕೋಬೇಕು. ಅದ್ರ ಬಾಡಿ ಮೇಂಟೆನೆನ್ಸ್ಗೆ ಆವಾಗ ಫೀಡಿಂಗ್ ಇರೋದಿಲ್ಲ, ಅದಕ್ಕೆ ಅವು ಗಬ್ಬ ನಿಲ್ತಾ ಇರೋಲ್ಲ. ಹಂಗಾಗಿ ಅದ್ರ ಬಾಡಿ ಒಂದು 300 kg 350 kg ಬಂತು ಅಂತಂದರೆ ಅದಕ್ಕೆ ನಾವು ಮೇಂಟೆನೆನ್ಸ್ಗೆ 2-2.5 kg ತಿಂಡಿ ಕೊಡಬೇಕಾಗುತ್ತೆ. ಆ ರೀತಿ ನಾವು ತಿಂಡಿ ಕೊಡೋದ್ರಿಂದ ಅವೇನಾಗುತ್ತವೆ, ಹಸುಗಳು ಆರೋಗ್ಯ ಚೆನ್ನಾಗಿ ಹೋಗುತ್ತೆ. ಜೊತೆಗೆ ಅವಕ್ಕೆ ಕ್ಯಾಲ್ಸಿಯಮ್ಮು ಮತ್ತು ಇನ್ನಿತರ ವಿಟಮಿನ್ಸ್ಗಳು ಸಹ ಕಮ್ಮಿ ಆಗಿರುತ್ತೆ. ಹಂಗಾಗಿ ನಾವು ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿರೋಂತೆ ನುಗ್ಗೆ ಸೊಪ್ಪು, ಮುಂಗ್ರಿ ಬಳ್ಳಿ ಇವನ್ನೆಲ್ಲ ನಾವು ತಿನ್ನಿಸೋದು ಅಭ್ಯಾಸ ಮಾಡ್ಕೊಂಡೋದ್ರೆ ಹಸುವನ್ನು ನೀವು 3 ತಿಂಗಳಿಗೆ ಅಂದರೆ ನಮ್ಮ ಮನೆಗೆ ಬಂದು 3 ತಿಂಗಳಾಗೋ ಅಷ್ಟರಲ್ಲಿ ಅದನ್ನು ಈಟಿಗೆ ಬರೋಂಗೆ ರೆಡಿ ಮಾಡ್ಬೋದು. ಕಮ್ಮಿ ಹಾಲಿದ್ದ ಆವಾಗ ನಾವು ಹಿಡ್ಕೊಂಬಂದಾಗ ಎಷ್ಟಿರುತ್ತೆ ಹಾಲು ಅಂತಂದರೆ 1.5ರಿಂದ 2 ಲೀಟ್ರ್ ಇದ್ದಿದ್ದನ್ನ ನೀವು 7-8 ಲೀಟ್ರ್ ಬರೋ ರೀತಿಯಲ್ಲಿ ನೀವು 3 ತಿಂಗಳಿಗೆ ರೆಡಿ ಮಾಡ್ಕೋಬೋದು. ಅಷ್ಟಾದಮೇಲೆ ಅವು ಈಟಿಗೆ ಬರ್ತವೆ. ಈಟಿಗೆ ಬಂದಾಗ ನಾವು ಸಮಯಕ್ಕೆ ಸರಿಯಾಗಿ ಇನ್ಸಿಮಿನೇಷನ್ ಆದರೂ ಮಾಡಿಸ್ಬೋದು, ಇಲ್ಲ ಓರಿ ಆದರೂ ಕೊಡಿಸ್ಬೋದು. ಆವಾಗ ಅವು ನಮಗೆ ದಿನ ತುಂಬ ತನಕ ಸಾಕಿದ್ರೆ ನಮಗೆ ಅದು 20,000ದಿಂದ 60-70 ನಾವು ಸಾಕಾಣಿಕೆ ಮೇಲೆ ಜೊತೆಗೆ ಬ್ರೀಡ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾನು ಈಗ ಹಾಲು ಜಾಸ್ತಿ ಆದಾಗ ಯಾವ ರೀತಿ ತಿಂಡಿ ಕೊಡೋದನ್ನ ಹಿಂದೆ ಎಲ್ಲ ಹೇಳಿದ್ದೀನಿ. ಆದರೂ ಇಲ್ಲೂ ಒಂದು ಸಲ ನೆನಪು ಮಾಡ್ತೀನಿ ನಿಮಗೆ. ಇಂಥ ಕಳಪೆ ಹಸುಗಳಿಗೆ ಬಾಡಿ ಮೇಂಟೆನೆನ್ಸ್ಗಿಂತ 2 kg ಕೊಡ್ತಾ ಇದ್ದಾಗ ಅದು ಹಾಲು 5-6 ಲೀಟ್ರಿಗೆ ಜಂಪ್ ಆದಾಗ ನೀವು ಅದಕ್ಕೆ ಅನುಗುಣವಾಗಿ ಅಂದರೆ 10 ಲೀಟ್ರ್ ಹಾಲು ಕೊಟ್ಟರೆ 4.25 kg ಏನು ತಿಂಡಿ ಕೊಡಬೇಕು ಅಂತಿದ್ನೋ ಆ ಪ್ರಮಾಣವನ್ನು ನಾವು ಕಾಯ್ದುಕೊಂಡು ಬರಬೇಕು. ಜೊತೆಯಲ್ಲಿ ಅದರಲ್ಲಿ ನಮಗೆ ಎಣ್ಣೆ ಅಂಶ ಇಲ್ದಲೇ ಇರೋ ಅಂಥ ಕಾರಣಗಳು ಸಹ ಈ ಗಬ್ಬ ನಿಲ್ಲೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಹಂಗಾಗಿ ಕಡಲೆಕಾಯಿ ಹಿಂಡಿ ಆಮೇಲೆ ಹತ್ತಿ ಕಾಳು ಹಿಂಡಿ ಅವನ್ನೆಲ್ಲ ನಾವು ಮಿಶ್ರಣ ಮಾಡಿ ಕೊಟ್ಟಾಗ ಹಸುಗಳು ಚೆನ್ನಾಗಾಗ್ತವೆ, ಗಬ್ಬನ್ನು ನಿಲ್ತವೆ.